ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಎಲ್ಲರಿಗೂ ಬೆಳಗ್ಗಿನ ಶುಭೋದಯ. ನೋಡಿ ಟೈಮ್ ಬಂದ್ಬಿಟ್ಟು 7:20 ನಿಮಿಷ ಕಡಿಮೆ ಐತಿ ಸ್ನೇಹಿತರೆ. ರಂಗೋಲಿ ಕೂಡ ಹಾಕೊಂಡು ಬಂದೀನಿ. ಕೋಳಿಗಳು ಕೂಗ್ತಾ ಇದ್ದ ನೋಡ್ರಿ, ಹುಂಜುಗಳು. ಹಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಸಿಂಪಲ್ ಆಗಿ ಈ ಥರ ರಂಗೋಲಿ ಹಾಕಿದ್ದೆ ನೋಡಿ. ಆಡುಗಳಿಗೆ ಅಷ್ಟೇ ಇನ್ನು ಕಾಳು ಹಾಕಿದ್ರೆ ಆಯಿತು ಸ್ನೇಹಿತರೆ. ಎಲ್ಲ ಕಡೆದು ಕ್ಲೀನ್ ಮಾಡಿಕೊಂಡು ನೀರು ಕೂಡ ಬಂದವು. ಒಂದು ಬಕೆಟ್ ನೀರು ತುಂಬಿಕೊಂಡು ಒಳಗೆ ಬಾತ್ರೂಮ್ ಅಂತ್ಯಕ್ಕೆ ಬಕೆಟ್ನಾಗ ಹಾಕಿದೆ. ಇನ್ನೊಂದು ಬಕೆಟ್ ತುಂಬ್ಕೊಂಡು ಬಂದು ನೀರು ಕಾಯ್ಲಕ್ಕ ಇಡ್ಬೇಕ್ರಿ, ಜಾಕ ಮಾಡಕ್ಕೆ. ಒಬ್ಬಳೇ ನೋಡ್ರಿ, ಯಾರೂ ಇಲ್ಲ ರೀ ಮನ್ಯಾಗ. ಹಂಗೈತೆ ನೋಡ್ರಿ ಬೆಳಗ್ಗೆ ನೇಚರು. ನಂಗೆ ಹುಂಜಕ್ಕೆ ಹೋಗಕತ್ತವ್ರಿ. ಅವಕ್ಕೆ ನಿನ್ನೆ ಉಳ್ಳಾಗಡ್ಡೆ ತಪ್ಪಲ ತಂದಿದ್ದೆ ಸ್ನೇಹಿತರೆ. ಅಲ್ಲಿ ಅದನ್ನು ಒಗ್ದೀನಿ ರೀ, ತಿನ್ನಾಕತ್ತವ್ರು ಉಳ್ಳಾಗಡ್ಡಿದು. ಇನ್ನೂ ಕಾಳು ಹಾಕಿಲ್ಲ ರೀ, ಸುಮ್ಮ ಹರೆಗಾಣ ಒಂದಿಟ್ಟು ಹೊಟ್ಟೆ ಹಸ್ದಿರ್ತೈತಿಲ್ಲ, ಆ ತಪ್ಪಲ ತಿತ್ತಾವತ್ತೆ ಒಗ್ದೀನಿ ರೀ. ಚಂತನ ತುಳಿದಾಡ್ತಾವ್ರೆ, ಒಗ್ದೀನಿ ರೀ. ಅವೇನು ತಿನ್ವಲ್ಲು ರೀ. ಹೋಗೋ ಮುಂದೆ ಅಕ್ಕಿ ಹಾಕಿ ಹೋಗ್ಬಿಡ್ತೀನಿ ರೀ. ಒಂದು ಜಗ್ ನೀರು ಹಾಕಿನಿ ರೀ. ಈಗ ಡಬ್ಬ್ಯಾಗ ನೀರು ಕುಡಿದು ಆ ತಪ್ಪಲ ತಿನ್ನಾಕತ್ತವ್ರೆ. ಚಲ್ಯಾಡ್ತವ್ರು, ಕಾಲು ಇಟ್ಟಿಟ್ಟು ಒಟ್ಟು ಎಲ್ಲ ಜಿಂಬ್ಯಾಡ್ಸಿ ಹೋಗಿಬಿಡ್ತಾವ್ರಿ. ಬರ್ರಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಎಲ್ಲ ಕಡೆ ಕ್ಲೀನಾಗಿ ಕಸ ಹೊಡ್ಕೊಂಡಿಂದ ನೀನೇ ತೊಳ್ಕೊಂಡಿದ್ದೆ ಶುಕ್ರವಾರ. ಇವತ್ತೇನು ತೊಳೆಯಂಗಿಲ್ಲ ರೀ. ನಾನು ವಾರಕ್ಕೊಮ್ಮೆ ತೊಳಿದ್ರಿ. ವಾರಕ್ಕೆ ಹಿಂಗೆ 15 ದಿನಕ್ಕೊಮ್ಮೆ ತೊಳಿತಿದ್ದೆ. ಇನ್ನು ವಾರ ತೊಳಿಬೇಕು ರೀ. ಯಾಕಂದ್ರೆ ಬ್ಯಾಸ್ಗೆ ದಿನಾರಲ್ಲೇ ಇವು ಸ್ಟೈಲ್ಸ ಕಾಯ್ತಿರ್ತಾವ್ರಿ. ಸ್ವಲ್ಪ ಜಲ್ದಿ ತೊಳೆದಿವು ಅಂದ್ರೆ ತಂಪ ಅನ್ನಿಸ್ತಾವೆ ನೋಡ್ರಿ. ಅದೆಲ್ಲ ದಿನ ಡೈಲಿ ಮಧ್ಯಾಹ್ನ ಟೈಮ್ದಾಗ ಒಂದು ಸಲ ಒರೆಸ್ಕೊಂಡ್ರು ತೀರ ಚಲೋನ ರೀ. ಮಧ್ಯಾಹ್ನ ಟೈಮ್ದಾಗ ಮನ್ಯಾಗಿರೋರು, ನಾವೇ ಹೊರಗಡೆ ಹೋಗೋವ್ರಿ ವಾರಕ್ಕೊಮ್ಮೆ ಒರೆಸ್ಕೋತೀನಿ ನೋಡ್ರಿ, ಅಷ್ಟೇ ರೀ. ಒಳಗಡೆನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಕಸ ಹೊಡ್ಕೊಂಡಷ್ಟು. ಎಷ್ಟು ಬಾಂಡೆ ಅದಾವ್ರೆ, ಬಾಂಡೆ ತೊಳಿಬೇಕು. ನಿನ್ನೆ ಸಾಂಬಾರು ಐತೆ ಹಂಗೆ. ಊಟ ಮಾಡೋರೇ ಇಲ್ಲ ರೀ, ಮಾಡೋದ್ರಿ ನಾನು ಒಬ್ಬಳೇ. ಇನ್ನು ರೈಸ್ ಐತ್ರಿ ಕುಕ್ಕರ್ದಾಗ. ಅದು ಮನೆ ಗಿನ್ನದ ಹಾಲು ಕೊಟ್ಟವ್ರದ್ದು, ಅದನ್ನು ಚರ್ಗಿ ಕೊಡ್ಬೇಕ್ರಿ. ಅದನ್ನು ಇನ್ನು ಗಿನ್ನದ ಒಡಿ ಅದಾವ ಸ್ನೇಹಿತರೆ. ಇನ್ನು ಒಲಿ ಹೊತ್ತಿಸ್ಲಾಕ ಚಗಳ ತೊಗೊಂಬಂದ ಇಟ್ಟೀನಿ ರೀ. ಒಲಿ ಹೊತ್ತಿಸ್ಬೇಕು. ಒಲಿ ಹೊತ್ಸೋದೊಂದು ಕೆಟ್ಟ ಗೊತ್ತಿ ನೋಡ್ರಿ. ಮುಂಜಾನೆ ಅವಾಗೆಲ್ಲ ಮೊದಲ ಚಿಮ್ನಾದೆಣ್ಣೆ ಇರ್ತಿದ್ರೆ, ಚಿಮ್ನಾದೆಣ್ಣೆ ಹಾಕಿ ಬಡಗನೆ ಹಚ್ಚಿಬಿಡ್ತಿದ್ದೀರಿ. ಈಗ ಚಗಳ ಒಳೆ ಮಾಡೋದು, ಕಾಗದ್ಲೆ, ಮತ್ತು ನಾವು ಬಟ್ಟೆ ಕಟ್ ಮಾಡಿದ್ದು ಬಟ್ಟೆ ತುಕುಡಿ ಇಂಥವೆಲ್ಲ ತಂದು ಹಾಕಬೇಕಾಗ್ತೈತೆ ರೀ. ನೀವು ಏನೆಲ್ಲ ಮಾಡ್ತೀರಂತ ಒಲಿ ಹೊತ್ಸೋ ಮುಂದೆ ಕಮೆಂಟ್ ಮಾಡಿರಿ. ಹಳ್ಳಿ ಕಡೆಯವ್ರು ಯಾರಾದರೂ ವಿಡಿಯೋ ನೋಡಕತ್ತಿರಂದ್ರೆ ಅಷ್ಟೇ ಗೊತ್ತಾಗ್ತೈತೆ ರೀ. ಸಿಟಿಯನ್ನವರೆಲ್ಲ ಗ್ಯಾಸ್ ಹೊತ್ತಿಸ್ತಾರೆ ಹರೆಗಾನ. ನಾವು ಒಲಿ ಹೊತ್ತಿಸ್ರನ್ನ ನಮ್ಮ ಡೇ ಸ್ಟಾರ್ಟ್ ಆದಂಗೆ ರೀ. ನಾವು ಎಷ್ಟೇ ಗ್ಯಾಸ್ ಮ್ಯಾಗ ಅಡುಗೆ ಮಾಡಿದ್ರು ಕೂಡ ಒಲಿ ಹೊತ್ಸಬೇಕು ರೀ. ಒಲಿ ಯಾಕಂದ್ರೆ ನೀರು ಕಾಯಿಸ್ಕೊಳಕ್ಕೆ ನಾವು ಒಲಿ ಹೊತ್ಸಬೇಕು ರೀ. ಹೊತ್ತಿಸ್ತೀವಂದ್ರೆ ಏನೋ ಮನುಷ್ಯಗೆ ಮನ್ಯಾಗ ಮನುಷ್ಯರು ಅದಾರು ಉಲು ಆಡ್ಲತ್ತತೆ ನಂಗೆ ನೋಡ್ರಿ. ಮನೆ ಒಳಗಡೆನೆ ಹೊಗೆ ಆಡಕತ್ತಂದ್ರೆ ಪೂಜೆ ಮಾಡ್ಬೇಕ್ರಿ. ನೀರು ಕಾಯಿಸ್ಕೊಂಡು ಜಳಕ ಮಾಡಿ ನೋಡಿ ಸ್ನೇಹಿತರೆ. ಗಿನ್ನದ ಹೊಡಿ ಇನ್ನೂ ಇಷ್ಟ ಅದಾವ್ರೆ. ನಾನು ಫಸ್ಟ್ ಟೈಮ್ ಮಾಡಿದ್ದೆ ರೀ ಗಿನ್ನ. ಅದಾವ್ರಿ, ಏನೂ ಆಗಂಗಿಲ್ಲ ರೀ. ಅದು ಸಕ್ಕರೆ ಹಾಕಿ ಕುದಿಸಿರ್ತಿರ್ಲೆ ಒಬ್ಬಳೇ ತಿನ್ನೋದ್ರಿ ಮನ್ಯಾಗ, ಮತ್ತೊಬ್ರು ಯಾರೂ ತಿನ್ನಂಗೇ ಇಲ್ರಿ. ಅದನ್ನು ಗಿನ್ನದ ಹೊಡಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಭಾಳ ರೀ ಗಿನ್ನ. ಎಲ್ಲ ಥರದ್ದು ಆಡಿನ ಗಿನ್ನ ಮತ್ತು ಆಕಳದು, ಎಮ್ಮಿದು ಒಂದು ಸ್ವಲ್ಪ ಬಿದಿಸಿರ್ತೈತ್ರಿ ಭಾಳ. ಆಡಿಂದಂತೂ ಭಾಳ ಇದು ಇರ್ತೈತ್ರಿ, ಟೇಸ್ಟ್ ಅನ್ನಿಸ್ತೈತ್ರಿ. ವೈಟ್ ಇರ್ತೈತ್ರಲ್ಲ, ಇದೊಂದಿಟ್ಟು ಆಕಳದೈತ್ರಿ, ಯೆಲ್ಲೋ ಕಲರ್ ಬಂದೈತೆ ನೋಡ್ರಿ. ಎಲ್ಲ ಹಾಲು ಗಿಪ್ಪದ ಹಾಲು ಫಸ್ಟಿಗೆ ನಾವು ಒಂದು ಸ್ವಲ್ಪ ಹಳದಿ ಕಲರ್ ಇರ್ತಾವೆ ಸ್ನೇಹಿತರೆ. ಆಕಳು ಇಳ್ದೈತ್ರಿ, ಅವ್ರದ್ದು ಹೆಣ್ಣಗಾರ ಇಳ್ದೈತೆ ನೋಡ್ರಿ. ಆಕಳ ಕರ ಹೋರಿ ಇಲ್ಲ ರೀ, ಆಕಳ ಕರ ರೀ. ಬರ್ರಿ ಸ್ನೇಹಿತರೆ, ಒಲಿ ಹೊತ್ತಿಸ್ತೇನೆ. ನೀರು ತುಂಬಲಾಕಿಟ್ಟು ಬಂದೇನ್ರಿ ಬಕೆಟ. ನೀರು ಕಾಯಿಸ್ಕೊಂಡು ಜಳಕ ಮಾಡಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ನೀರು ಸಣ್ಣ ಹಿಂಗೆ ಬಂದಾರೆ. ಕುಡಿಲಾಕ ಒಂದು ಕೂಡ ನೀರು ತುಂಬಬೇಕಂತ ಹಚ್ಚಿ ನೀರು ಹೊರಗಡೆ ನಿಂತಾರೆ. ಸಣ್ಣ ಆಗ್ಯಾವ ನೀರು. ಇಲ್ಲೊಂದು ಟೊಮೆಟೊ ಗಿಡ ಇರ್ತೈತೆ ನೋಡ್ರಿ, ಎಷ್ಟು ತಗೊಂಡಾಗೈತಿ. ನಳದ ಮಗ್ಲ
ಕಾಯಿಪಲ್ಲೆ ಏನಾರು ಸಿಗ್ತೈತೆ ನೋಡ್ಬೇಕಂತೇಳಿ ಹೊಂಟೀನಿ ನೋಡ್ರಿ. ಕಾಯಿಪಲ್ಲೆ ಏನಾರು ಸಿಗ್ತೈತೆ ನೋಡ್ಬೇಕಂತ ಬಂದೀನಿ ರೀ. ನನಗೆ ಪಲ್ಯ ಬೇಕಾಗಿತ್ತು ಸ್ನೇಹಿತರೆ, ರಾಜಗಿರಿ ಪಲ್ಯ. ಟೊಮೆಟೊ ಆಗ್ಯಾವ ನೋಡ್ರಿ ಎಷ್ಟು. ಇವು ಹರಿಲಿಲ್ಲ ಅಂದ್ರೆ ಒಟ್ಟು ಎಲ್ಲ ಗುಬ್ಬಿ ಹುಳುಕ್ ಮಾಡಿಬಿಡ್ತಾವ್ರಿ. ನೋಡಿ ಹುಳುಕ ಆಗೈತೆ ನೋಡ್ರಿ. ತೂತ್ ಮಾಡಿಬಿಡ್ತಾವ್ರಿ ತುಳ್ದ್ಯಾಡಿ. ಜಾಸ್ತಿ ಹುಳುಕ ಆಗ್ಯಾವ್ರಿ. ಬದ್ನಿಕಾಯಿ ಆಗ್ಯಾವ ನೋಡಿ ಸ್ನೇಹಿತರೆ. ಅಲ್ಲೊಂದು ಬದ್ನಿಕಾಯಿ ಆಗೈತಿ, ಇಲ್ಲೊಂದು ಆಗೈತಿ. ಅದು ದಪ್ಪ ಆಗೈತ್ರಿ. ಇನ್ನೊಂದು ಸ್ವಲ್ಪ ದಪ್ಪ ಆಗಲಿ ಭರ್ತಾ ಮಾಡಕ್ಕೆ ಬರ್ತೈತ್ರಿ. ಮೆಣಸಿನ್ಕಾಯಿ ಮಾಡಿ ರಾತ್ರಿ ಬಂದು ನನ್ನ ಮಗ ನಾನು ಕುಡಿಸಿ ಬಂದು ತಗೊಂಡು ಹೋಗಿದ್ದೀವಿ ರೀ ಬಜ್ಜಿ ಮಾಡಕ್ಕೆ. ಏನೋ ಇಲ್ಲಿ ಒಳಗಡೆ ಬಂದು ಅಡ್ಡಾಡ್ದೀವಿ ಅಂದ್ರೆ ಒಂಥರ ಮನ್ಸಿಗೆ ಖುಷಿ ಆದಂಗೆ ಆಗ್ತೈತೆ ನೋಡ್ರಿ. ಕಾಯಿಪಲ್ಲೆ ತೋಟದಾಗ ರೀ. ಒಂದು ಬದ್ನಿ ಗಿಡ ಹಚ್ಚೀನಿ ರೀ ಮತ್ತೊಂದು. ಇಲ್ಲೊಂದು ಆಗೈತೆ ರೀ ಬದ್ನಿಕಾಯಿ. ಇದು ಏನೈತಿ ದಪ್ಪ ಆಗೈತೆ ರೀ. ಇನ್ನೊಂದು ಸ್ವಲ್ಪ ದಪ್ಪ ಆತಂದ್ರೆ ಭರ್ತಾ ಮಾಡಕ್ಕೆ ಬರ್ತೈತೆ ರೀ. ಇದು ಒಂದು ಸಣ್ಣದೈತ್ರಿ. ಆಗಲ್ರಿ ಎಷ್ಟು ಆಗ್ತಾವ ದಪ್ಪ ಆಗನ ಹರ್ಕೋದ್ರಿ. ಟೊಮೆಟೊ ಆಗ್ಯಾವ ನೋಡ್ರಿ. ಇಲ್ಲೊಂದು ಆಗಾಕತ್ತೈತ್ರಿ ಬದ್ನಿಕಾಯಿ. ಮೆಣಸಿನ್ಕಾಯಿ ಎಲ್ಲ ಮತ್ತೆ ಚಿಗುರು ಹಿಡ್ದಾವ್ರಿ. ರಾಜಗಿರಿ ಪಲ್ಯ ಯಾಕಂದ್ರೆ ರೀ ಅಲ್ಲಿ ಒಬ್ಬ ಅಜ್ಜ ಒಂದಿಟ್ಟು ಪಲ್ಯ ಕೊಟ್ಟಂದ್ರೆ ನಮ್ಮಲ್ಲಿ ಇದೊಂದಿಟ್ಟು ಆದ್ರೆ ಈಡಾಗ್ತೈತೆ ನೋಡ್ರಿ. ಅಷ್ಟು ಮನೆ ಸಜ್ಜಿ ಹಚ್ಚಿದ್ದೆಲ್ಲ ಚಿಗಿಲಾಕತ್ತೈತೆ ನೋಡ್ರಿ. ಒಟ್ಟು ಹಚ್ಚಾರಿ ಆಡುಗಳಿಗೆ ಮೇವು ಬೇಕಿರ್ಲೆ ಬ್ಯಾಸ್ಗ್ಯಾಗ. ಇದಷ್ಟು ಏನೋ ಹಾಕ್ತೀನಿ ಅಂತ ಬಿಟ್ಟಾರೆ, ಇನ್ನೂ ಹಾಕಿಲ್ಲ ನೋಡಿ. ಮೂಲಂಗಿ ಕಾಯಿ ರೀ. ಅಲ್ಲಿ ಒಬ್ರು ಆಯಿ ಕೊಟ್ಟಾರಿ ಮೂಲಂಗಿ. ಇವತ್ತು ಕುಡಿಸಿ ನಾಳೆ ಮಾಡ್ತೀನಿ ರೀ ಪಲ್ಯ. ಬರ್ರಿ ಪಲ್ಯ ತೊಗೋತೀನಿ ರೀ ಎಷ್ಟು ಆಗ್ತೈತಿ ಮತ್ತು ಸಿಗ್ತೀನಿ ನೋಡ್ರಿ. ನೋಡಿ ಸ್ನೇಹಿತರೆ, ಕಾಯಿಪಲ್ಲೆ ಎಲ್ಲ ತೊಗೊಂಡು ಬಂದೆ ನೋಡ್ರಿ. ಅಲ್ಲೇ ಹೊರಗೆ ನೀರು ಚಾಲೋ ಇತ್ತಲ್ಲ ತೊಳೆದು ತೊಗೊಂಬಂದ್ಬಿಟ್ಟೆ ನೋಡ್ರಿ. ಇವ್ನು ತೊಗೊಂಡು ಬರ್ದ್ರಾಗ ಒಲಿ ಆರು ಕೂತಿತ್ರಿ. ಮತ್ತು ಚೆಂಗಿನ ಚಿಪ್ ಹಾಕಿ ಮತ್ತು ಒಲಿ ಊದಿ ಬಂದೆ ರೀ. ಕಾಯ್ಲಾಕತ್ತವ್ರ ನೀರು. ಪಲ್ಯ ತೊಳ್ಕೊಂಡು ಬಂದೆ ರೀ ಅಲ್ಲೇ. ಒಟ್ಟು ಟೊಮೆಟೊ ಅದು ಅಷ್ಟು. ಒಲಿ ಹಂಗೆ ಒದ್ರಾಕತ್ತೈತೆ ನೋಡಿ ಸ್ನೇಹಿತರೆ. ಒದರ್ಲಾತೈತ್ರಿ. ಹಂಗೆ ಒದರ್ಲಾಕತ್ತಂದ್ರೆ ಬೀಗ್ರು ಬರೋ ಸೂಚನೆ ಅದು ಹಿಂಗೆ ಏನಾರು ಆಗ್ತದ್ರಿ. ಬದ್ನಿಕಾಯಿ ಹರ್ಕೊಂಡು ಬಂದುಬಿಟ್ಟೆ ನೋಡಿ ಸ್ನೇಹಿತರೆ. ಬಿಟ್ಟರೆ ಮತ್ತು ಯಾರು ಹರ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಬೇಷೆ ಇದ್ದು ರೀ. ಅದು ಒಂದೇ ಏನೋ ಹರ್ಕೊಂಡು ಬರಲಿಲ್ಲ ನಾನು. ಒಂದು 5 ಬದ್ನಿಕಾಯಿ ಸಿಕ್ಕು ರೀ ಸಣ್ಣ ಸಣ್ಣ. ಇವೆರಡು ದಮ್ ಅದಾವ್ರಿ. ಇವೆರಡು ಇದೊಂದು ಸಲ ಪಲ್ಯ ಆಗ್ತೈತಿ, ಒಂದು ಸಲ ಭರ್ತಾ ಮಾಡಕ್ಕೆ ಬರ್ತೈತಿ ನೋಡ್ರಿ. ಈ ಟ್ರೇದಾಗ ಇಡ್ತೀನಿ ರೀ. ಕಾಯಿಪಲ್ಲೆ ಟ್ರೇದಾಗ ಪಲ್ಯದಾಗ ನೀರು ಅದಾವ್ರಿ. ಸುಮ್ಮನೆ ಇದು ಚಾನ್ಗೆ ಹಾಕಿನಂದ್ರೆ ನೀರು ಬಸಿತೈತ್ರಿ ಅನ್ಕ ಜಳಕ ಮಾಡೋ ಮಟ್ಟ.
ಜಳಕ ಮಾಡೋ ಮಟ್ಟ ನೀರು ಬಸಿತೈತ್ರಿ. ಆಮೇಲೆ ಕಟ್ ಮಾಡಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಜಜ್ಜಿ ಹಾಕೋದು ನೋಡಿರಿ. ಇಷ್ಟು ಟಮಾಟೆ ಸಿಕ್ಕ ನೀರು ಅದಾವ್ರಿ ಬುಟ್ಟ್ಯಾಗ, ಅದಕ್ಕೆ ತೆಗೆದಿರತ್ತನ್ನ. ಇವು ಟಮಾಟ ನೀರು ಬಸಿಬೇಕ್ರಿ. ಇಲ್ಲಿ ನೋಡಿರಿ, ಒಬ್ಬ ಅಜ್ಜ ಇಟ್ಟು ಪಲ್ಯ ಕೊಟ್ಟು ಹೋಗ್ಯಾನ್ರಿ. ಇದಿಷ್ಟ ರೀ ಹ್ಯಾಂಗೆ ಮಾಡ್ಕೊಳ್ದತ್ ಹೇಳಿ ನಮ್ದಷ್ಟು ತೊಗೊಂಡ್ಬಂದು ಎರಡು ಕುಡಿಸಿ ಮಾಡೋದಷ್ಟಿದ ಕಾಯಿಪಲ್ಯಕ್ಕೆ ಹೋದೆ ನೋಡ್ರಿ. ಅಲ್ಲಿ ಇಲ್ಲಾಂದ್ರೆ ಹೋಗ್ತಿದ್ದಿಲ್ಲ ನಾನು. ಇದು ಎಂದು ಕೊಟ್ಟಾನ್ರಿ ಮುತ್ಯಾವ, ಹುಣ್ಣಿ ದಿನ ಕೊಟ್ಟಾನ್ರಿ. ಹುಣ್ಣಿ ದಿವಸ ಇಷ್ಟು ಪಲ್ಯ ಕೊಟ್ಟಾರ್ರೆ. ಹುಣ್ಣಿ ದಿನ ಕೊಟ್ಟಾನ್ರಿ. ತಪ್ಲ ಹರ್ಕೊಂಡು ಬಂದಾನ್ರಿ. ಇದ್ರದ್ರಿ ಹರಿ ಪಲ್ಯದ್ರಿ. ತಪ್ಲನ ಬರೀ ತಪ್ಲ ಸುಟ್ಕೊಂಡು ಬಂದ ನೋಡ್ರಿ. ಬೇಕಾದ್ರೆ ತಾವು ಇಲ್ಲ ರೀ, ಬಿರುಸಿದ್ದಿರ್ಬೇಕ್ರಿ ಅದು ಗಿಡ. ತಪ್ಲ ಸುಟ್ಕೊಂಡು ಬಂದಾನ್ರಿ. ಬೆಂಡೆಕಾಯಿ 8-9 ದಿನ ಆತ್ರಿ ತೊಗೊಂಡು. ಇವು ಏನೇನು ಆಗ್ಯಾವ ಏನೋ ರೀ. ಊರಿಗೆ ಹೋದೆ ರೀ ತೊಗೊಂಡು ಮರುದಿವ್ಸನ ಆಲ್ಮೋಸ್ಟ್ ಎಲ್ಲ ಹುಳುಕಾಗಿರ್ಬೇಕು ಅನ್ಕೊಳತ್ತೀನಿ. ಇದೊಂದು ಕೊಳ್ತೈತ್ರಿ. ಬೆಂಡೆಕಾಯಿ ಭಾಳ ದಿನ ಫ್ರಿಜ್ನಾಗ ಇಡೋಕೆ ಬರಂಗಿಲ್ಲ ನೋಡಿ ಸ್ನೇಹಿತರೆ. ಯಾಕಂದ್ರೆ ಒಂದು ಹುಳುಕಾಗಿತ್ತಂದ್ರೆ ರೀ ಎಲ್ಲ ಕಡೆ ಹುಳ ಆಡಿ ಒಟ್ಟು ಕೂತು ಮಾಡಿಬಿಡ್ತೈತ್ರಿ ಅದು. ಇವು ನೀನು ಅಲ್ಲಿ ಮೇವು ತೊಗೊಂಡು ಬರಕ್ಕೆ ಹೋಗಿದ್ದಾರೆ. ಅವರು ಕಾಯಿಪಲ್ಲೆ ಹಚ್ಚಾರ. ಇಷ್ಟು ಮೆಣಸಿನ್ಕಾಯಿ ಕೊಟ್ಟಾರ. ಆಡುಗಳಿಗೆ ಒಂದಿಟ್ಟು ಮೇವು ತೊಗೊಂಬರಕ್ಕೆ ಹೋಗಿನ್ರಲ್ಲ, ಇದು ಹುಳಕ್ಕಾಗಿತ್ತು ನೋಡ್ರಿ. ಒಂದು ಹುಳ ಆಗಿತ್ತಂದ್ರೆ ರೀ ಒಟ್ಟಕ್ಕೆ ಹುಳ ಆಡ್ತೈತ್ರಿ ಬೆಂಡೆಕಾಯಿ. ಭಾಳ ದಿನ ಇಟ್ಟು ಮಾಡಕ್ಕೆ ಬರ್ದಿಲ್ಲ ನೋಡ್ರಿ. ಹೋಳಿ ಹುರಿದು ಇಟ್ಬಿಡ್ತಾನೆ ಸ್ನೇಹಿತರೆ. ಸಂಜೆಗೆ ಬಿಸಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಕ್ಕೆ ಬರ್ತೈತ್ರಿ. ಹೋಳಿ ಉತ್ತರನ ಹುರಿದು ಇಡ್ತೇನೆ ರೀ. ಇವಿಷ್ಟು ಮೆಣಸಿನ್ಕಾಯಿ ನೋಡ್ರಿ. ನಮ್ಮಲ್ಲಿ ಮನೆ ಬಜ್ಜಿ ಮಾಡಿದ್ದೀರ ಅಷ್ಟೆಲ್ಲ ನೋಡ್ರಿ. ನೀರು ಕಾಯಕತ್ತವ್ರು ತಲೆ ಹಿಕ್ಕೊಂಡು ಜಳಕ ಮಾಡಿ ಮತ್ತು ಸಿಗ್ತೀನಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಪಲ್ಯನೂ ಆಯ್ತು ರೀ, ಕುದಿಲಾತತ್ರಿ. ಇದಕ್ಕೆ ನಾನು ನೀರು ಹಾಕಿಲ್ಲ, ಏನೂ ಇಲ್ಲ ರೀ. ತೊಳೆದಿದ್ದಿರಲಿ, ಅದು ತಂಪಾದಂಗೆ ಆಗಿತ್ತರಲಿ, ಅದೇ ನೀರು ಬಿಟ್ಟೈತೆ ನೋಡ್ರಿ. ಎಷ್ಟು ಕಾಳು ಆಯ್ತು ನೋಡ್ರಿ, ಕರಿ ಎಷ್ಟು ಇತ್ತಿರಲಿ ಅದು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉಪ್ಪ, ಎಣ್ಣೆ ಇಷ್ಟು ಹಾಕಿಬಿಟ್ರೆ ರಾಜಗಿರಿ ಪಲ್ಯ ಮಸ್ತ್ ಇರ್ತೈತೆ ರೀ. ತಿನ್ನಕ್ಕೆ ಎಳಿಗೆ ಇರ್ತರಲಿ ಅದು. ಮುಂದಿನ ತುದಿ ಕಟ್ ಮಾಡ್ಕೊಂಡು ಬಂದಿದೆ. ಬೆಂಡೆಕಾಯಿನ ಹೋಳಿ ಇಟ್ಟೇರಿ ಅಲ್ಲಿ. ಅವು ಆಡುಗಳಿಗೆ ಹಾಕಬೇಕತ್ತೆ ಎಲ್ಲ ಸೊಪ್ಪಿ, ಬೆಳ್ಳುಳ್ಳಿ ಸೊಪ್ಪಿ, ಮೆಣಸಿನ್ಕಾಯಿ ತುಂಬ ಮತ್ತು ಬೆಂಡೆಕಾಯಿ ಹೋಳಿದ್ದು ಎಲ್ಲ ಅಲ್ಲಿ ಬುಟ್ಟಾಗಿರ್ತೇನೆ ಆಡುಗಳಿಗೆ ಹಾಕ್ಲಕ್ಕ. ಪಲ್ಯ ರೆಡಿ ಆತ್ರಿ. ಟೈಮ್ 8:30 ಆಯ್ತು ರೀ. ಹ್ಯಾಂಗೆ ಹೋಯ್ತು ಟೈಮ್ ಏನೂ ಗೊತ್ತಿಲ್ಲ ರೀ. ಅವು ಎರಡು ಸಣ್ಣ ಮರಿಗಳು ಒಂದು 2 ಬಿಟ್ಟು ಬಂದಿಂದ ಹೊರಗೆ. ಅವು ಒದರ್ಲಾಕತ್ತಿದ್ರು ಸುತ್ತಾಕೊಂಡು ಒದರ್ಲಾಕತ್ತಾನ ಬಿಟ್ಟಿನ್ರಿ. ಹತ್ರನ ಪೂಜೆನೂ ಮಾಡಿದೆ ರೀ. ಇಷ್ಟು ಬಾಂಡೆ ತೊಳ್ಕೊಳ್ಳೋದು ಆಗ್ತೈತೆ ಏನಿಲ್ಲ ಏನೋ ರೀ. ಬಟ್ಟೆ ಬಾಂಡೆನ ಒಂದು ರೊಟ್ಟಿ ತಿಂದು ಅಂಗಡಿಗೆ ಹೋಗ್ತೀನಿ ಸ್ನೇಹಿತರೆ. ಯಾಕಂದ್ರೆ ಆಡುಗಳಿಗೆ ಬಿಸಿಲು ಬಂದೈತಿ ಒದರ್ಲಾಕತ್ತು ಬಿಟ್ಟವ್ರಿ ಅವು. ಅಲ್ಲಿ ಅಂಗಡಿ ಹಂತ್ಯಾಕ ನೆರಳು ಐತ್ರಲ್ಲ, ಅಲ್ಲಿ ಕಟ್ಟಾಕ್ ಬರ್ತೈತ್ರಿ. ಇನ್ನು ಅಂಗಡಿಗೆ ಹೋಗಿ ಮತ್ತು ಸಿಗ್ತೀನಿ ನೋಡಿ ಸ್ನೇಹಿತರೆ. ಒಂದು ರೊಟ್ಟಿ ತಿಂದು ಹೋಗ್ತೀನಿ ರೀ. ಒಂದು ರೊಟ್ಟಿ ಪಲ್ಯ ಸ್ವಲ್ಪ ಅನ್ನ ಹಾಕ್ಕೊಂಡು. ಕವರ್ಗಳು ನೋಡ್ರಿ ಇವೆರಡು. ಇದ್ರಾಗ ಪಲ್ಯ ಇತ್ತು, ಇದ್ರಾಗ ಬೆಂಡೆಕಾಯಿ ರೀ. ಬಿಸಿಲು ನೋಡ್ರಿ, ಆಗ ಬಿಸಿಲು ಹಾಕೈತ್ರಿ. 8ಕ್ಕೆ ಚಾಲೋ ನೋಡ್ರಿ ಬಿಸಿಲು ಕರಿಯಾಕ. ಅವು ಎರಡು ಬಿಟ್ಟನ್ರಿ ಮರಿಗಳು. ಏನು ಮಾಡಾಕತ್ತ ಜಿಗಿದು ಆಡ್ಕೊತ್ರಿ. ನಮ್ಮ ಎಲ್ಲಿಗೆ ಚಯ್ಯ ಎಲ್ಲಿಗ ಮುಂಗುಲಿ ನೋಡಿ ಎಸದಾವಲ್ಲಿ. ಮುಂಗುಲಿ ನೋಡಿ, ಮುಂಗುಲಿ ಅಲ್ಲಿ ನೋಡಲ್ಲಿ ಕಂಟ್ಯಾಗ ಹೊಂಟ ಮುಂಗುಲಿ ನೋಡಿ ಸ್ನೇಹಿತರೆ. ಎಸದಾವ್ರಿ 2 ಅದಾವ ನೋಡ್ರಿ. ಹೌದು, ಎಲ್ಲಿ ಹೋಗ್ಯಾವ ನಮ್ಮ ಚಯ್ಯ? ಗಾಂಗು
ನೋಡಿ ಸ್ನೇಹಿತರೆ, ಅಂಗಡಿ ಬಂದು ಕಸ ಹೊಡೆದ್ರಿ, ಎಲ್ಲ ಆಡ್ಗಳ ಕಾಲನ್ ಕಸ ಹೊಡಿಗೆ, ಅಂಗಡಿ ಮುಂದೆ ಕಸ ಹೊಡಿಗೆ ಆಂಜನೇಯನ ದರ್ಶನ ಮಾಡ್ಕೋರಿ. ಇವತ್ತು ಆಂಜನೇಯಂಗೆ ಏನು ಮಾಡಿದ್ರ ಅಂದ್ರೆ ರೀ, ಎಲಿ ಪೂಜೆ ಗಡ್ಸ್ಯಾರಿ, ಅಭಿಷೇಕ ಮಾಡ್ಸ್ಯಾರಿ. ಒಬ್ರ ಬೇರೆ ಊರನವ್ರು ಕೂಡ ಬಂದು ಅಭಿಷೇಕ ಮಾಡಿ ಹೋದ್ರ ನೋಡ್ರಿ. ಅಟ್ ಪವರ್ಫುಲ್ ಅದಾನ್ರಿ ಆಂಜನೇಯನ. ದರ್ಶನ ಮಾಡ್ಕೋರಿ ಶನಿವಾರ. ಎಲ್ಲರಿಗೂ ಒಳ್ಳೇದು ಮಾಡಲಿ ಆಂಜನೇಯ. ಕುರ್ಕುರಿ ಗಾಡಿ ಬತ್ರಿ. ಇಷ್ಟೆಲ್ಲ ಕುರ್ಕುರಿ ತೊಗೊಂಡಿನ್ರಿ. 2700 ರೂಪಾಯಿ ಸಂತಿ ತೊಗೊಂಡಿನಿ. ಎಲ್ಲ ಮಾಲ್ ಖಾಲಿ ಆಗಿತ್ತು ಅಷ್ಟು ನೋಡ್ರಿ. ಇವು ಖಾಜಾ ರೀ, ಪೇಡೆ, ಶೇಂಗಾ ಚಿಕ್ಕಿ, ಸೋನಾ ಪಾಪಡಿ, ಮೈಸೂರು ಪಾಕ, ಇದು ಪೇಡ ರೀ, ಇದೊಂದು ಕವಾ ಪೇಡೆ, ಇದೊಂದು ವಿಕ್ಸ್ ಚಾಕ್ಲೇಟ್ ರೀ. ಇನ್ನು ಭಾಳ ತೊಗೊಂಡೇನಿ ರೀ. ಇದೊಂದು ಪುಗ್ಗ ಕುರ್ಕುರಿ, ಇವೆಲ್ಲ ತೊಗೊಂಡ್ರಿ ನೋಡ್ರಿ. ಇನ್ನು ಇದು ಹಾಕೊಟ್ಟನ್ರಿ. 2700 ರೂಪಾಯಿ ಆತ್ರಿ. ಕಾಯಿನ್ ಎನಿಸ್ಕೊಟ್ಟಾರೆ 1500 ರೂಪಾಯಿ ಕಾಯಿನ್ ಅದು ಸ್ನೇಹಿತರೆ. ಕುರ್ಕುರಿ ತೊಗೊಳಕ್ಕೆ ಬಂದಿದ್ದಾರೆ ಆಂಟಿ. ದ್ರಾಕ್ಷಿ ಕೊಟ್ರಿ, ಇವರ ಬಜ್ಜಿ ಹಾಕಿ ಬಾಳೆ ಕ್ಯಾಮರಾಕ್ಕೆ ಬಂದಿದ್ದಾರೆ ಆಂಟಿ. ಸ್ವೀಟ್ ಗಾಡಿ ಬರ್ತೈತೇನೋ ಅಂತಂದರೆ ಫೋನ್ ಹಚ್ಚುನ್ ಗಪ್ರಿ ನಾನು ಬಂದೀನಿ ಸೇಗುನ್ ಸಿಗಂದ್ರೆ ನಾನು ಇಲ್ಲೇ ಕೂತಾರೆ. ಅವ್ರ 2 ಬಾಳಿಕೆ ಕೊಟ್ಟು ಹೋದ್ರು ನೋಡ್ರಿ. ಜವಾರಿ ರೀ, 50 ರೂಪಾಯಿ ಡಜನ್ ಅದಾವತ್ರಿ ಬಾಳೆಹಣ್ಣು. 2 ಬಾಳೆಹಣ್ಣು ಕೊಟ್ಟೋಗ್ಯಾರ. ದ್ರಾಕ್ಷಿ ರೀ, ದ್ರಾಕ್ಷಿ ಇಷ್ಟ ಭಾಳ ನನಗೆ. ಅರ್ಧ ತಿಂದೇ ಆಗಿ ಮಾಡೀನಿ ರೀ. ಈಗ ಅವ್ರು ಕೊಡೋದ್ರಾಗ ನಾನು ಅಲ್ಲೇ ಅವ್ರ ಮುಂದೆ ರೀ ಕುರ್ಕುರಿ ಇಟ್ಟೆಲ್ಲ ಕುರ್ಕುರಿ ಅವರು ತೊಗೊಂಡು ಹೋದ್ರಿ. ಈಗ ಆಡ ಅಲ್ಲಿ ಬಿಟ್ಟಿನ್ರಿ, ಒಂದು ಆಡ ಅಲ್ಲಿ ಅಂಗಡಿ ಮುಂದಕ್ಕೆ ಹಚ್ಚಿ ಕಡೆ ಕಟ್ಟಿ ಕೂತೈತ್ರಿ. ಒಂದು ಆಡ ಕಟ್ಟಿನ್ರಿ. ಒಂದು ದೊಡ್ಡ ಆಡಿಗೆ ಏನಾಗಕತ್ತೈತೇನೋ ರೀ, ಮುಕ್ಕೊಂಡೈತ್ರಿ ಅಲ್ಲಿ ಅಂತ ಅನ್ಕೋತೀನಿ ನೋಡ್ರಿ. ಅದಕ್ಕೆ ಬಿಚ್ಚಿಬಿಟ್ಟಿನ್ರಿ. ಕಾಲಿಗೆ ಕಾಲು ಕುಂಟಾಕತ್ತೈತ್ರಿ, ಯಾಕೆನೋ ಅರ್ಬಿ ಹೊಲಿಬೇಕಂದ್ರೆ ಲೈಟ್ ಇಲ್ಲ ರೀ. ಕಾಲಿಲ್ಲ ರೀ, ತುಳಿದು ಹೊಲಿತೀನಿ ಸ್ನೇಹಿತರೆ. ಇವತ್ತು ಬಿಡಂಗಿಲ್ಲ ರೀ, ದಿನ ಹಿಂಗೆ ಆಗಾಕತ್ತೈತ್ರಿ. ಮತ್ತೆ ಸಿಗ್ತೀನಿ ರೀ ಬಟ್ಟೆ ಹೊಲಿಯಾಗ. ಕಿರಣ್ ಕೊಡ್ತಾರ ಸುಮ್ಕೊಂಡ್ರತಾರ. ಸಲಿಗೆ ಕೊಟ್ನಿ ಜಿಗ್ದೆ ಆಡ್ತಾರ. ನೀಮ್ ಇದು ಮಾಡೋದು ಕೊರಳೇನ ಹಾಕೋಲ್ಲ, ಕೊರೆಯಿಂದ ಹಾಕೋಲಿ ಅದನ್ನೊಂದು ಮತ್ತೆ ಇದನ್ನ ಯಾರು ಕಟ್ ಮಾಡ್ಯಾರ? ಹಿಂಗೆ ಪೇಪರ್ ಕಟ್ ಮಾಡಿದ್ನ ಬಗಲ್ ಅಟ್ಟ ತಕೊಂಡು ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಬನ್ನಿ. ಹತ್ತಿದ 2 1 ಗೆರಿ ಕರೆಕ್ಟ್ ಆಗೈತಕ್ಕ. ಚಂಪರ್ ಬರೋಬರಿ ಆಗೈತನ ಅದು? ಬರೋಬರಿ ಆಗೈತಿ. ಆ ಮಾನ್ಯ ಹೊಲ್ದಕೊಂಬಂದಿದ್ಲ ಅದ? ನೀ ಅಂದಂಗ ಇಡ್ಬೇಕಾಗಿತ್ತೇನೋ. ಇಂತಲ್ಲಿ ಭಾಳ ಹಿಡದ್ ಮತ್ತ ಬಗ್ಲಾಗ. ಈ ಹಿಡ್ಯಾನ ಕರೆಕ್ಟ್ ಆಗೈತಿ. 6 ಐತಿ ನಂದು. 6 ಇತ್ತಂದ್ರೆ 6.5. ಹಿಂಗ ಕ್ರಾಸ್ ಮ್ಯಾಗ ತಗೊಂಡಿದ್ದ ಕ್ರಾಸ್ ಮ್ಯಾಗ ಹಾಕ್ಬೇಕು ಅಳತಿ. ಸ್ಟೇಟ್ ತಗೊಂಡ ಸ್ಟೇಟ್ ಹಾಕ್ಬೇಕು. ಆಚೆ ಕಡೆ ಸಣ್ಣ ಅಂದಿದ್ ಕಡೆ ಸ್ಕೇಲ್. ಆ ಕೆವಿಗೆ ಬಾಂದಿ ನೋಡಿ ಬಂದೇ ಇಲ್ಲ ಶಿಲ್ಪ. ಯಾರ್ಯಾರ ಹಸ್ತ ಅಂದಾರಂದ್ಲ. ಇವನ್ನ ಅಡ್ಡ ಇಲ್ಲಿದಿಂದ 1/4 ಇಂಚಿಗೆ 1 ಮಾರ್ಕ. 1/4 ಅಂದ್ರೆ 1 2 ಗೆರಿ. 1 2 ಗೆರಿ ಸ್ಟೇಟ್ ಬರ್ಬೇಕು ನೋಡಿ. ಮೂಲಿದಿಂತ್ರ ಹಿಂಗ್ ಮಾರ್ಕ್ ಹಾಕೋದಾರ ಹಾಕೊಂಡ್ ಬಿಡ್ಬೇಕಿನ್ನ ಚಲೋ. ಬಾಣದ ಗುರ್ತಗತ್ಲೆ. ಎಟ್ ಮುರಿಲಾತೈತಿ ಅದು ಚಾಪಿ? ಇನ್ನೊಂದಕ್ಕ ಇನ್ನೊಂದು ಏನೈತಿ? 1 2 ಗೆರಿ ಇದ. ಇದು 1ಕ್ಕೆ 2 ಗೆರಿ ಕಡಿಮೆ. ಇಂತವ 1ಕ್ಕೆ 2 ಗೆರಿ. 1ಕ್ಕೆ 2 ಗೆರಿ ಕಡಿಮೆ. ಬರಬ್ರಿ ಐತಿ. ಇಲ್ಲೇನೈತಿ, ಇಲ್ಲಿದಿಂದ ಎಷ್ಟು ಬಂದಿರ್ತೈತಿ ನೋಡ, ಅದ್ರಾಗ ಅರ್ಧ ಮಾಡೋದು ಅದನ್ನ.
ಈ ಗೆರಿ ಹೋಗಿ ಕೂಡಿಸ್ಬೇಕಾದ್ರೆ ಇದ್ರ ಅರ್ಧನ 5:30 ಇತ್ತಂದ್ರೆ 2:30. ಇಲ್ಲಿ ಹಾಕುದ. ಹಾಂ ಇವು ಕರೆಕ್ಟಾಗಿ ಕುಂದಿರ್ತಾ ಇಲ್ಲಕ್ಕ. ನೋಡಕ್ಕ ತೆಗಿ. ಇದು 2ನೇದು ಹೇಳತ್ ಕರೆಕ್ಟ್ ಐತಿ. ಕರೆಕ್ಟ್ ಐತಿ. ಕೊಳ್ಳ ನಿಂದ ಎಲ್ಲಿ ನಿನ್ನ ಎಲ್ಲಿಗೆ ಓದ್ ಹಚ್ಚಿದ್ ಗೊತ್ತೈತೆ, ಇಲ್ಲಿಗೆ ಹೋಗಿ ಮುಟ್ಟಿತ್ತು. ಇಟ್ಟು ಅರಿಬಿ ಹಚ್ಚಿಗೆ ಬರ್ಲಾತಿತ್ತಾರ ಇಷ್ಟ. ಅದ್ ಹಿಂದ್ ಉಬ್ಕೊಂಡ್ ಕುಂಡಿರ್ತೈತಿ. ಇದು ಬರೋಬ್ಬರಿ ಇಷ್ಟು ಸೇಫ್ ಇದೆ. ತೆಗೀರಿ. ಏನಾತ? ಒಂದು ಕ್ಯಾಡ್ಬರಿ ಕಮ್ಮ. ಇಲ್ಲಿ ಆದ್ರೆ ಪೆನಿಲೆ ಮಾರ್ಕ್ ಮಾಡ್ಕೊಂಡ್ ಬಿಡ್ಬೇಕು ನೀ. ಇಲ್ಲಿ ಒಂದ ಇಲ್ಲಿ ಒಂದ ಇಲ್ಲಿ ಇಲ್ಲಿ ನೀರ ಮರಿಬಾರ್ದವನ. ಈಗ ನೀ 1:30 ಇಟ್ಕೊಂಡಿ ಅಂದ್ರ 1:30ಗೆ ನಾನು ಮ್ಯಾಗ್ ಬರ್ತೈತಿ. ಇಲ್ಲಿ ಭಾಳ ಇಲ್ಲಿ ಮ್ಯಾಗ್ ಬರ್ತೈತಿ. ಇಟ್ಟು ಅರಿಬಿ ಹೌದಿಲ್ಲ ಹಿಂದಿಂದ ಹಂಗೂ ಬರ್ತೈತಿ ಬಿಡು. ಸಣ್ಣ ಇದ್ದವ್ರಿಗೆ ಭಾಳ ಇದು ಆಗ್ತೈತಿ. ಅವಾಗ 2 ಇಂಚ್ ಇಟ್ಕೊತಿದ್ವಿ. ನಮ್ಗೆ ಕಲ್ಸಾಗ ಅವರು 2 ಇಂಚ್ ಇಡತ್ತಿದ್ರು ಹಿಂದಿಂದ. ಮುಂದಿಂದ ಏನೈತಿ 1.5 ಇಂಚ್ ಇಡೋಣ ಅವ್ರು ಇಟ್ಟು. ಭಾಳ ಟೈಟ್ ಆಗುವ ಎದ್ಯಾಗ ಅರಿಬಿ. ಇದು ಬಂದ ಇಲ್ಲಿ ಕುಂಡಿರ್ತಿತ್ತವ. ಹತ್ತಿ ಹಂಗ ಹೊಲಿತಿದ್ರ ಅಕ್ಕಿ. ಭಾಳ ಹತ್ತಿ ಆಗ್ತಿತ್ತು. ಸೌಂಡ್ ಸೇಪ್ ಇದನ್ನೇನು ಅರ್ಧ ಇಂಚ್ ಅರ್ಧ ಇಂಚ್. ಇನ್ನೊಂದು ರೌಂಡ್ ಬರುತ್ತೆ. ರೌಂಡ ತೇಲ್ ಬರ್ಬೇಕದು. ಇದು ಬರೋಬ್ಬರಿ ಐತಿ ಮ್ಯಾಗಿಂದ. ಇದೆಲ್ಲ ಹಾಕೋತಿಲ್ಲ. ಇಲ್ಲಿ ಎಕ್ಸ್ಟ್ರಾ ಇಟ್ಕೋದಿಂದ ಮರತ್ತೆ ಅಂದ್ರೆ ನೀನು ಭಾಳ ಅರಿಬ್ ಕಮ್ಮಿ ಬೆಳೆದ್ ಬಿಡ್ತೈತಿ. ಅವ ಮಾವ್ತುರ್ ಮರ್ತಿಲ್ಲಕ್ಕ. ಮರಿಬಾರ್ದವನು. ಇಲ್ಲಿ ಇದು ಮರಿಬಾರ್ದು. ಇಲ್ಲಿ ಸೊಂಟ ತಂಟ್ಯಾಕ ಹಾಕೋತಿಲ್ಲ, ಅದನ್ನು ಮರಿಬಾರ್ದು. ಬಿಸ್ಲಾ ಹೋಗ್ಬೇಡ್ರ. ಸಂಜೆ ಹೆಂಗೆ ಹೋಯ್ತು ಟೈಮ್ ಗೊತ್ತಾಗ್ಲಿಲ್ಲ. ಆಕೆ ಅವಿ ಬಂದಿದ್ರು. ಆಕಿಗಟ್ಟು ಹೇಳಿಕೊಟ್ಟ್ಯಾರಿ ಬ್ಲೌಸ್ ಕಟಿಂಗ್ ಮಾಡೋದು. ನೋಡಿ ಸೂರ್ಯ ತಾಯಿ ಹೊಟ್ಟೆ ಹೊಂಟಾನ್ರಿ. ಎಷ್ಟು ಚಂದ ಕಾಣ್ತ ನೋಡ್ರಿ. ಕಾತುರ ರೀ ಅವ್ರ ಅಮ್ಮನ ಮಡಿಲೊಳಗೆ ಸೇರ್ಕೊಳಕ್ಕೆ ಅವನಿಗೆ ಅಷ್ಟು. ಒಬ್ರು ಸಿಸ್ಟರು ಕಮೆಂಟ್ ಮಾಡಿದ್ರಿ ನಿನ್ನೆ ವಿಡಿಯೋಕ್ಕೆ. ಸಿಸ್ಟರ್ ನೀವು ಸಂಜೆ ಹೊತ್ತು ವಾಕ್ ಮಾಡ್ರಿ ಅಂತ ಹೇಳಿದ್ರಿ. ಹೊತ್ತು ವಾಕ್ ಮಾಡಿ ಸಿಸ್ಟರ್ ನೀವು ನಿಮ್ಗೆ ಬೇಗ ಹುಷಾರಾಗ್ತೈತಿ ಅಂದಿದ್ರಿ. ನಿಮ್ಮ ಕಮೆಂಟು ನನಗೆ ಖುಷಿ ಆಯಿತು ಸಿಸ್ಟರ ಕೇಳಿ. ಎಲ್ಲರೂ ನನ್ನ ಆರೋಗ್ಯದ ತುಂಬಾ ಕಾಳಜಿ ಮಾಡ್ತೀರಾ. ನನ್ನ ವ್ಯೂವರ್ಸು ನನ್ನ ಕುಟುಂಬ ಥರನೇ ಗೊತ್ತೇನೆ. ಧನ್ಯವಾದ ನೋಡ್ರಿ ನಿಮ್ಗೆ. ನನ್ನನ್ನು ಕಾಳಜಿ ಮಾಡ್ತೀರಲ್ಲ, ನನ್ನನ್ನು ಕಾಳಜಿ ಮಾಡೋಕ್ಕೆ ನನ್ನ ವ್ಯೂವರ್ಸ್ ಅದಾರಲ್ಲ ಅಂದ್ಕೊಂಡು ನಾನು ಮತ್ತೆ ನನ್ನ ಡೈಲಿ ರುಟೀನು, ಡೈಲಿ ಲಾಗ್ ಮತ್ತು ಏನೋ ನಮಗೇನೋ ಕಷ್ಟ ಇದ್ದರೂ ಕೂಡ ಮರಿತೀವಿ ರೀ, ನಿಮ್ಮ ಜೊತೆ ಹಂಚ್ಕೋತಿರ್ತೀವಿ. ಒಬ್ಬೊಬ್ರು ಚೆನ್ನಾಗಿ ಅದನ್ನ ಸಹಿಸ್ಕೋತಾರೆ, ಒಬ್ಬೊಬ್ರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ನೋಡ್ರಿ ಅಷ್ಟೇ. ನೋಡಿ ನನ್ನ ಆಡುಗಳು ಅಂಗಡಿ ಗಿರಕ್ಕೆ ಈ ಕಡೆ ಬರೋಣ ಈ ಕಡೆ ಬಂದು ರೀ. ತುಂಬು ಗರ್ಭಿಣಿ ಆಡು ಐತ್ರಿ. ಕಾಲಿಗೆ ಏನು ಕಲ್ಲು ಹೋಗ್ದಾರೋ ಗೊತ್ತಿಲ್ಲ ರೀ. ಕುಟ್ತಾ ಇದೆ ಸ್ನೇಹಿತರೆ. ಬೆಳಿಗ್ಗೆ ಹಿಡ್ದು ನೋಡ್ರಿ ಯಾವ ಥರ ಕುಂಟಾಕತೈತೆ ಪಾಪ. ಮುಂದ್ಗಡೆ ಕಾಲು ಹೆಜ್ಜೆ ಇಡಕ್ಕೆ ಬರೋಲಾಗೈತ್ರಿ. ಈಗ ಇಳಿಲ್ಲ ನಾಳೆ ಇಳಿಲ್ಲ ನಂಗೆ ಹಂಗೆ ಅದಕ್ಕೆ ಐತಿ. ಅಡ್ಡಾಡ್ರನ ಕಾಲು ಸಡ್ಲಾಗ್ತಾವ್ರೆ ಅಂಥದ್ದು ಕಾಲಿಗೆ. ಮಂದಿ ಹೊಟ್ಟೆ ಕಿಚ್ಚು ಮಂದಿ ಭಾಳ ಐತ್ರಿ ನಮ್ಮ ಊರಾಗ. ಏನೋ ಮಾಡ್ಕೊಂಡು ತಿಂದ್ರು ಸಹಿಸೋಕ್ಕಾಗಂಗಿಲ್ಲ ರೀ ಅವರಿಗೆ. ಆಂಜನೇಯ ಅವ್ರ ಮ್ಯಾಗ ಯಾವಾಗ ಕಣ್ ತೆರಿತಾನೋ ಗೊತ್ತಿಲ್ಲ. ಆದ್ರೆ ನಾನು ಅವ್ರಿಗೆ ಕೆಟ್ಟದಾಗ್ಲತ್ ನಾನು ಅನ್ನಂಗಿಲ್ಲ ಕರೆ ರೀ. ಈ ಥರ ಕೆಟ್ಟದ್ದು ಮಾಡಬಾರ್ದು ಅನ್ನೋ ಅವ್ರ ಭಾವನೆ ಬರಲಿ ಅಂತ ಅಷ್ಟೇ ಐತಿ ನೋಡ್ರಿ, ಮತ್ತೇನಿಲ್ಲ ರೀ. ನಮಗೆ ಕೆಟ್ಟದ್ದು ಬಯಸ್ಲಾಕತ್ತಾರಲ್ಲ ಅವ್ರಿಗೆ ಕೆಟ್ಟದ್ದಾಗಲಿ ಅನ್ನುವಂಥ ಭಾವನೆ ನಂದೇನಿಲ್ಲ ಸ್ನೇಹಿತರೆ. ಇದು ಚೆನ್ನಾಗಿತ್ತು ರೀ ಸಣ್ಣದ ಆಡ. ಅದು ನೋಡ್ರಿ ಇವಾಗ ಇಳಿಲ್ಲ ನಾಳೆ ಇಳಿಲ್ಲ ನಂಗೆ ಹಂಗಷ್ಟು ಹೊಟ್ಟೆ ದೇಹ ತೊಗೊಂಡು ಅಡ್ಡಾಡ್ತಿತ್ರಿ. ಏನೋ ಕಾಲಿಗೆ ಏನಾಗೈತೆ ಗೊತ್ತಿಲ್ಲ ಸ್ನೇಹಿತರೆ, ಆ ಥರ ಆಗೈತ್ರಿ. ಕಣ್ಣು ಬಿತ್ತು ಯಾರ್ದೇನು ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಬಿದ್ದೈತೋ ಗೊತ್ತಿಲ್ಲ. ಅದ್ರ ದೇಹಕ್ಕೆ
ಭಾರ ಆಗಿ ಕಾಲು ಕುಣ್ತಾ ಇದೆ ಗೊತ್ತಿಲ್ಲ, ಆದರೆ ಒಂದು ಕಾಲು ಪೂರ ಕುಣ್ತಾ ಇದೆ ರೀ ಬೆಳಿಗ್ಗೆ ಹಿಡಿದು. ಪಾಪ ಕಟ್ಟೇ ಇಲ್ಲ ರೀ ಅದನ್ನು. ಹಿಂಗೈತೆ ನೋಡ್ರಿ ಸಂಜೆ ನೇಚರ. ನೋಡೋಕ್ಕೆ ಎರಡು ಕಣ್ಣು ಸಾಲದು ಹಳ್ಳಿ ವಾತಾವರಣ. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಸ್ನೇಹಿತರೆ. ಬಟ್ಟೆ ಹೊಲಿಯೋಕ್ಕಾಗಲಿಲ್ಲ ರೀ, ಕರೆಂಟ್ ಇಲ್ಲ ರೀ. ಕರೆಂಟ್ ಇಲ್ಲ ರೀ, ಈಗ ಬಂದವ್ರು ಜಸ್ಟ್ ಬಂದವ್ರಿ. ಕರೆಂಟ್ ಬರೋಣ ಫ್ರಿಜ್ ಚಾಲೂ ಮಾಡೀನಿ ರೀ. ಮತ್ತು ಇಷ್ಟು ಜ್ಯೂಸ್ ತೊಗೊಂಡೆ ನೋಡಿರಿ. ಮತ್ತು ಜ್ಯೂಸ್ ತೊಗೊಂಡೆ ರೀ. ಒಂದು ಇದು ಪೈನಾಪಲ್ ಜ್ಯೂಸ್ ಹತ್ರಿ, ಒಂದು ಮ್ಯಾಂಗೋ, ಒಂದು ಆರೆಂಜು, ಒಂದು ಸಣ್ಣದ ಅಗ್ನಿ, ಒಂದು ಡಿವು, ಇಷ್ಟು ತೊಗೊಂಡಿನಿ. ಇವು ಕುರ್ಕುರಿ ಇಷ್ಟೈತೆ ನೋಡಿರಿ ನಮ್ದು ಅಂಗಡಿ ಜೀವನ. ಮಾಲಿಲ್ಲ ರೀ, 3 ದಿನ ಆಯಿತು ಕರೆಂಟ್. ನಮ್ಮ ಅಂಗಡಿಯಾಗ ಕರೆಂಟ್ ಲೈಟ್ ಹತ್ತಾ ಇದ್ದಿಲ್ಲ ರೀ. ಅದಕ್ಕೆ ಫ್ರಿಜ್ ಚಾಲೂನ ಮಾಡಿದ್ದಿಲ್ಲ. ಈಗ ಕರೆಂಟ್ ಬರೋಣ ಚಾಲೂ ಮಾಡಿಬಿಟ್ಟಿನಿ ರೀ. ವಾಟರ್ ಬಾಟ್ಲಿ ಇಟ್ಟನು. ಆಡ ನೋಡ್ಕೋತ ಹಾಗೆ ವಾಕ್ ಮಾಡೋದ್ರಿ. ಅದಕ್ಕಾಗಿ ವಾಕ್ ಮಾಡೋಕೆ ನಮ್ಗೆ ಟೈಮಿಂಗ್ ಸಿಗಂಗಿಲ್ಲ. ಕೆಲಸ ಮಾಡ್ಕೋತಾನೆ ವಾಕಿಂಗ್ ಮಾಡೋದು. ಸಂಜೆ ಹೊತ್ತು ಊಟ ಆಗೋಣ ಒಂದು 2 ರೌಂಡ್ ಹಾಕ್ತೀನಿ ರೀ. ನಾ ಅವಾಗ ಫ್ರೀ ಇರ್ತೈತಿ ಊಟ ಇದು ಆದಂಗಾಗಿ. ನೋಡಿರಿ ಯಾವ ಥರ ಕುಂಟಾಕತ್ತೈತ್ರಿ. ಪಾಪ ಅನ್ನಿಸ್ತೈತಿ ಇಲ್ರಿ ನೋಡೋರಿಗೆ. ಮರ ಅನ್ನಿಸ್ತೈತಿ ರೀ. ಅವ್ರಿಗೆ ಹೆಂಗೆ ಅನ್ನಿಸ್ತೈತಿ ಏನೋ ರೀ, ಮಾಟ ಮಂತ್ರ ಮಾಡೋರಿ. ನೋಡಿರಿ ಯಾವ ಥರ ಕುಂಟಾಕತ್ತೈತ್ರಿ ಪಾಪ. ಬಾ 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 ಕಟ್ರೆ ತೀರ ಮನ್ಕೊಳಕತ್ತೈತ್ರಿ ಕಾಲು ನೋವಿಗೆ. ಅದಕ್ಕೆ ಬಿಟ್ಬಿಟ್ಟು ನೋಡ್ರಿ. ಹಾಂ 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 ನನ್ನ ಜೀವನಕ್ಕೆ ಏನಾದರೂ ಆಧಾರ ಮಾಡಿಕೊಂಡು ಯಾವುದಾದ್ರೂ ಕೆಲಸದಲ್ಲಿ ತೊಡಗಬೇಕಂದ್ರೆ ನಾನು ಇವತ್ತು ಒಂದು 10 ಮಟ್ಟಕ್ಕೆ ಜನಕ್ಕೆ ರೀಚ್ ಆಗಬೇಕಂದ್ರೆ ಯಾವುದಾದ್ರೂ ಕೆಲಸ ಮಾಡ್ರೇ ಆಗ್ತೈತಿ ಸ್ನೇಹಿತರೆ. ಇಲ್ಲ ಅಂದರೆ ಆಗಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಕಟ್ಬಿಡ್ತೀನಿ ರೀ. ಅವು ಇನ್ನೂ ಸಂಜೆ ಆಗೈತ್ರಿ. ಮೊದಲೇ ಅದು ಕುಂಟ್ಕೋತ ಅಡ್ಡಾಡಕತ್ತೈತ್ರಿ. ಇದು ಒಂದು ಇಕ್ಕಾಡು ತಿಂತಾವ್ರಿ. ಅದು ಒಂದು ಒತ್ತಾಟ ಒಂದು ಹೋದ್ರೆ ಒತ್ತಾಟ ಒಂದು ಹೋಗ್ತಾವೆ ನೋಡ್ರಿ. ಆ ಥರ ಅಲ್ಲಿ ಮಷಿನ್ ತರಬಿದ್ರಿ. ಜಮಿ ಇದು ರಾಸಿ ಮಷಿನ್ ರೀ. ಅದ್ರೊಳಗಿಂದ ಬುಡ್ಡಿ ಬಿದ್ದಂಗದವ್ರಿ. ಆರಿಸ್ಕೊಂಡು ತಿನ್ನಾಕತ್ತಾವ ನೋಡ್ರಿ ಅವು. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ.